ಹಾಯ್ ಹಲೋ ನಮಸ್ತೆ ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ನನ್ನ ಹೆಸರು ಮೂರ್ತಿ, ನೀವು ನೋಡ್ತಿದ್ದೀರಾ ಕನ್ನಡ ಟೆಕ್ ಇನ್ ಮೂರ್ತಿ. ಫ್ರೆಂಡ್ಸ್, ವಿಡಿಯೋದಲ್ಲಿ ಬಂದು ಒಪ್ಪೋ ರೆನೋ 80 5G ಹ್ಯಾಂಡ್ಸೆಟ್ ಕಂಪ್ಲೀಟ್ ಕ್ಯಾಮ್ರಾ ರಿವ್ಯೂ ಮತ್ತು ಸ್ಯಾಂಪಲ್ಸ್ ನೋಡೋಣ. ಮೊದಲಿಂದಾಗಿ ನೋಡೋದಾದರೆ ಇದು ಕಂಪ್ಲೀಟ್ ಫಿಸಿಕಲ್ ಓವರ್ವ್ಯೂ ನೋಡೋದಾದರೆ ಕ್ಯಾಮ್ರಾ ಬಿಲ್ಡ್ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ. ಮೇಲೆ ಮೈಕ್ರೋ ನಾಯ್ಸ್ ಕ್ಯಾನ್ಸಲೈಸೇಷನ್ ಮೈಕ್ ಕೊಟ್ಟಿದೆ. ಫ್ರಂಟ್ ಪಂಚ್-ಹೋಲ್ ಕ್ಯಾಮ್ರಾ ಇದೆ. ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಇದೆ. ಎಡ್ಜ್ ಕರ್ವ್ ಡಿಸ್ಪ್ಲೇ ಇದೆ. ಮೈನ್ ಇದು ಸ್ಪೆಸಿಫಿಕೇಷನ್ ನೋಡೋದಾದರೆ ಇದರಲ್ಲಿ ಬಂದು 108 MP ವಿತ್ ಪೋರ್ಟ್ರೇಟ್ ಸೆಲ್ಫಿ ಕ್ಯಾಮ್ರಾ ರೇರ್ ಕ್ಯಾಮ್ರಾ ವಿತ್ ಫ್ರಂಟ್ ಕ್ಯಾಮ್ರಾ ಇಂಟರ್ಫೇಸ್ ಎಲ್ಲ ನೋಡ್ಬೋದು ಇದರಲ್ಲೇ ಸ್ಕ್ರೀನ್ ಮೇಲೆ. ಮತ್ತು 8GB 128GB ವೇರಿಯಂಟ್ ಇದು. ಮತ್ತು 8GB ಎಕ್ಸ್ಪ್ಯಾಂಡೇಬಲ್ ಅಂದರೆ ವರ್ಚುವಲ್ ರ್ಯಾಮು ಇದರಲ್ಲಿದೆ. ಟೋಟಲ್ 16GB ಅನ್ಕೋಬೋದು. ಕ್ವಾಲ್ಕಾಮ್ ಸ್ನ್ಯಾಪ್ಡ್ರ್ಯಾಗನ್ 695 5G ಪ್ರಾಸೆಸರ್ ಇದೆ. 4800 mAh ಬ್ಯಾಟ್ರಿ ಇದೆ. ಅದೇ ಥರ ಕಂಪ್ಲೀಟ್ ಕ್ಯಾಮ್ರಾ ಇಂಟರ್ಫೇಸ್ ಬಂದು ಕಂಪ್ಲೀಟ್ ನಿಮಗೆ ಸ್ಕ್ರೀನ್ ರೆಕಾರ್ಡ್ ಮಾಡಿ ತೋರಿಸ್ತೀನಿ, ಯಾಕಂದರೆ ನನ್ನ ಹತ್ರ ಯಾವುದೇ ಡಿಜಿಟಲ್ ಕ್ಯಾಮ್ರಾ ಇಲ್ಲದೇ ಇರೋದ್ರಿಂದ. ಒನ್ ಬೈ ಒನ್ ಸ್ಟೆಪ್ ಬೈ ನೋಡೋಣ ಎಲ್ಲ ಅದು ಯಾವ ಥರ ಕ್ಯಾಮ್ರಾ ಪರ್ಫಾರ್ಮೆನ್ಸ್ ಮಾಡುತ್ತೆ ಅಂತ. ಮೊದಲನೇದಾಗಿ ಇದರಲ್ಲಿ ಬಂದು ಟಾಪ್ ಕ್ಯಾಮ್ರಾ ಫೀಚರ್ಸ್ ನೋಡೋಣ ಒನ್ ಬೈ ಒನ್ನು ಪಾಯಿಂಟ್ ವೈಸು. ಇದರಲ್ಲಿ ನಂಬರ್ 1 ಬಂದು ಇದು 108 MP ಕ್ಯಾಮ್ರಾ ಇದೆ. ಇದು ಅಪ್ ಟು 6x ಝೂಮ್ ಆಗುತ್ತೆ. ಇದರಲ್ಲಿ ಲೈವ್ ನೋಡ್ಬೋದು. 3x ಝೂಮ್ ಇದು 6x ಝೂಮ್ವರೆಗೂ ಡಿಜಿಟಲ್ ಝೂಮ್ ಇದೆ. ಇದನ್ನು ಫೋಟೋ ಇರೋದು ಒಂದು ಸರಿ ನಾವು ಕ್ಲಾರಿಟಿ ಚೆಕ್ ಮಾಡೋಣ ಯಾವ ರೀತಿ ವಿಸಿಬಲ್ ಇದೆ ಅಂತ. ಕ್ಯಾಮ್ರಾ ಪರ್ಫಾರ್ಮೆನ್ಸ್ ಅಂತೂ ನನಗೆ ತುಂಬಾ ಇಷ್ಟ ಆಯಿತು ಫಸ್ಟ್ ಇಂಪ್ರೆಷನ್ ಅಂದರೆ. ಇದು ಬಂದು 6x ಝೂಮು ನೋಡಿ ಕ್ಲಾರಿಟಿ ಏನಿದೆ. ಇದು 1x ಝೂಮು. ಅದೇ ಥರ ಇದು ಬಂದು ನಿಮಗೆ 1x to 3x ಮಾಡ್ಬೋದು. ಸೆಕೆಂಡ್ ಪಾಯಿಂಟ್ ಬಂದು ಪೋರ್ಟ್ರೇಟ್ ಮೋಡು. ಪೋರ್ಟ್ರೇಟ್ ಮೋಡಲ್ಲಂತೂ ತುಂಬಾ ಫಿಲ್ಟರ್ಸ್ ಇದೆ. ಅದನ್ನ ಮೊದಲನೇದಾಗಿ ಬಂದು ಬೊಕೆ ಫ್ಲೋರ್ ಪೋರ್ಟ್ರೇಟು. ಇದೊಂದು ನಾವು ತುಂಬಾ ಚೆನ್ನಾಗಿದೆ. ಈವನ್ ಬ್ಯಾಕ್ಗ್ರೌಂಡ್ ಎಲ್ಲ ಬ್ಲರ್ರಾಗಿ ಅದ್ರ ಲೈಟಿಂಗ್ಸ್ ಏನೋ ನಾವು ಬ್ಯಾಕ್ಗ್ರೌಂಡ್ ಇಲ್ಲೇ ಅದು ಹೈಲೈಟ್ ಮಾಡುತ್ತೆ. ಪೋರ್ಟ್ರೇಟು ಇದರಲ್ಲಿ ಒನ್ ಆಫ್ ದಿ ಬೆಸ್ಟ್ ಅಂತ ಹೇಳ್ಬೋದು. ಇಷ್ಟು ಮೋಡ್ಗೆಲ್ಲ ಅದೊಂದೇ ಹೈಲೈಟ್ ಆಗಿರೋದು. ಆಲ್ಮೋಸ್ಟ್ ಎಲ್ಲ ಚೆಕ್ ಮಾಡಿದ್ದೀನಿ. ಸೆಕೆಂಡ್ನೇ ಪಾಯಿಂಟ್ ಬಂದು ಇದರಲ್ಲಿ ವೀಡಿಯೋ. ಇಲ್ಲೇ ನನಗೆ ಸ್ವಲ್ಪ ಡಿಸಪಾಯಿಂಟ್ ಆಗಿದ್ದು. ಇದ್ರಲ್ಲಿ ಬಂದು ಓನ್ಲಿ 1080ವರೆಗೂ ವೀಡಿಯೋ ರೆಕಾರ್ಡ್ ಮಾಡ್ಬೋದು. 30 ಫ್ರೇಮ್ಸ್ವರೆಗೂ 720 ಪಿಕ್ಸೆಲ್ಸಲ್ಲಿ 30 ಫ್ರೇಮ್ಸು ಮತ್ತು 1080ರಲ್ಲಿ 30 ಫ್ರೇಮ್ಸೇ ಅಷ್ಟೇ ಆಗೋದು. ವೀಡಿಯೋದಲ್ಲೂ ಅಷ್ಟೇ ನಿಮಗೆ 6xವರೆಗೂ ಝೂಮ್ ಮಾಡ್ಕೋಬೋದು. ಕ್ಲಾರಿಟಿ ನೋಡ್ಬೋದು. ಝೂಮ್ ಹಾಕಿದ್ರು ಅಪ್ ಟು 6xವರೆಗೂ ಒಳ್ಳೆ ನಿಯರ್ ಆಬ್ಜೆಕ್ಟು ಒಳ್ಳೆ ಕ್ಲಿಯರ್ ವಿಸಿಬಲ್ ಇರುತ್ತೆ. ಲಾಂಗ್ ಆಬ್ಜೆಕ್ಟ್ ಅಂದರೆ ಇದರಲ್ಲಿ ಆಗೋದಿಲ್ಲ. ನೆಕ್ಸ್ಟ್ ಬಂದು ನೈಟ್ ಫೋಟೋ ಇದೆ. ನೈಟ್ ಫೋಟೋನು ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇದರಲ್ಲಿ. ನೈಟ್ ಫೋಟೋ ಇದು ಬಂದು ನಿಮಗೆ ಈವನ್ ನೈಟಲ್ಲಿ ಫೋಟೋ ಹಿಡಿದ್ರೆ ಇನ್ನೂ ಸ್ವಲ್ಪ ಗೊತ್ತಾಗುತ್ತೆ. ನೆಕ್ಸ್ಟ್ ನೋಡೋದಾದರೆ ಇದರಲ್ಲಿ ಬಂದು ಇದರಲ್ಲಿ ಮೋರ್ ವೀಡಿಯೋಸ್ಗೆ ಹೋದರೆ ಮೋರಲ್ಲಿ ನಿಮಗೆ ಅಡಿಷ್ನಲ್ ಫೀಚರ್ಸ್ ಜಾಸ್ತಿ ಇದೆ. ಅದನ್ನ ಮೊದಲನೇದಾಗಿ ಬಂದು ನೋಡೋದಾದರೆ ಇದರಲ್ಲಿ ಡ್ಯುಯಲ್ ವ್ಯೂ ವಿಡಿಯೋ ಅಂತ. ಡ್ಯುಯಲ್ ವ್ಯೂ ವಿಡಿಯೋ ಅಂದರೆ ಆಲ್ಮೋಸ್ಟ್ ನಿಮ್ಗೆ ಗೊತ್ತೇ ಇರುತ್ತೆ. ಅಟ್ ಎ ಟೈಮ್ ಫ್ರಂಟು ಬ್ಯಾಕ್ ಅಟ್ ಎ ಟೈಮ್ ರೆಕಾರ್ಡ್ ಮಾಡ್ಕೋಬೋದು. ಈವನ್ ಫೋಟೋನು ತೊಗೋಬೋದು. ಅದೇ ಥರ ಇದರಲ್ಲಿ ನಮಗೆ ಇಲ್ಲಿ ಸರ್ಕಲ್ ಶೇಪ್ ಬರುತ್ತಲ್ಲ, ಅದನ್ನು ಯಾವ ಥರ ಬೇಕೋ 3 ಆಪ್ಷನ್ ಕೊಟ್ಟಿದ್ದಾರೆ. ಯಾವ ಥರ ಬೇಕಾದರೂ ನಾವು ಆಪ್ಷನ್ ಚೇಂಜ್ ಮಾಡ್ಕೋಬೋದು. ವಿಡಿಯೋ ಈವನ್ ಇದರಲ್ಲಿ ಬಂದು ಎಚ್ ಡಿ ಫಾರ್ಮೇಟಲ್ಲಿ ಸೇವ್ ಆಗುತ್ತೆ. ಇದು ಡ್ಯುಯಲ್ ವ್ಯೂ ವಿಡಿಯೋ. ಇದರಲ್ಲಿ ಮತ್ತೆ ಬ್ಯೂಟಿ ಮೋಡು ಆ್ಯಡ್ ಮಾಡಿದ್ದಾರೆ. ಅದರಲ್ಲಿ ಗೊತ್ತಲ್ವಾ, ಕಸ್ಟಮೈಸ್ ಇದು ಬಂದು ಕಲರ್ ವೈಸ್ ಮೇಲೆ ರನ್ ಆಗುತ್ತೆ. ನೆಕ್ಸ್ಟ್ ನೋಡೋದಾದರೆ ಎಕ್ಸ್ಟ್ರಾ HD. ನನಗೆ ಇದರಲ್ಲಿ ಒಂದು ಇಷ್ಟ ಆಗಿದೆ ಏನಪ್ಪ ಅಂದರೆ ಇದು ಒಂದು ಎಕ್ಸ್ಟ್ರಾ HD ಈವನ್ ಲಾಂಗ್ ಇರೋ ಆಬ್ಜೆಕ್ಟ್ನು ಫೋಟೋ ಹಿಡಿದು ಝೂಮ್ ಮಾಡಿದ್ರೆ ಒಳ್ಳೆ ಡೀಟೇಲ್ಸ್ ಬರುತ್ತೆ. ಎಕ್ಸ್ಟ್ರಾ HD ಆಲ್ಮೋಸ್ಟ್ 1080 ಕ್ಯಾಮ್ರಾದಲ್ಲಿ ಬರುತ್ತಲ್ಲ, ಅದೇ ಕ್ಲಾರಿಟಿ ಇದರಲ್ಲಿ ಎಕ್ಸ್ಟ್ರಾ HD ಬರುತ್ತೆ. ಲಾಸ್ಟ್ ಫೋನ್ಸಲ್ಲಿ ಇದೇ ಆಪ್ಷನ್ ಕೊಟ್ಟಿದ್ದರು ಒಪ್ಪೋದಲ್ಲಿ. ಇದು ಒಂದು ಚೆನ್ನಾಗಿದೆ. ನೆಕ್ಸ್ಟ್ ನೋಡೋದಾದರೆ ಇದರಲ್ಲಿ ಮೈಕ್ರೋಸ್ಕೋಪ್ ಅಂತ ಒಂದು ಇದೆ. ಮೈಕ್ರೋಸ್ಕೋಪ್ ಅಂತ ಅಂದರೂ ನಂಗೆ ತುಂಬಾ ಇಂಪ್ರೆಸ್ ಮಾಡ್ತೀವಿ ಇದೊಂದು ಮೋಡು. ಈವನ್ 40 ಸೆಂಟಿಮೀಟ್ರ್ 20x ನೋಡಿ, ಇವಾಗ ಕೈ ಒಂದು ಸರಿ ಸ್ಕ್ಯಾನ್ ಮಾಡ್ತಾಯಿದ್ದೀನಿ. ಅದ್ರ ಮೇಲೆ ಇರೋ ಕೂದಲು ಎಲ್ಲ ಯಾವ ಥರ ಡೀಟೇಲಿಂಗ್ ಕಾಣಿಸುತ್ತೆ ನೋಡಿ, ನನ್ನ ಚರ್ಮ ಎಲ್ಲ
ಅಲ್ಲಲ್ಲಿ ಫೋಟೋ ಇಟ್ಕೊಂಡು ಫೋಟೋ ತೋರಿಸ್ತೀನಿ ನಿಮಗೆ. ಸೊ ಇದಂತೂ ತುಂಬಾ ಇಂಟ್ರೆಸ್ಟಿಂಗಾಗಿ ಅನಿಸ್ತು ನನಗೆ. ಇದಕ್ಕೆ ಬೇರೆ ಫೋನಲ್ಲಿ ನಾನು ನೋಡಿಲ್ಲ, ಇದೇ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಓಪೋಲ್ಲಿ ಪ್ರೀವಿಯಸ್ ಮಾಡಲಲ್ಲಿ ಇದು ಮೋಡ್ ಇತ್ತು ಅನ್ಕೋತೀನಿ. ಸರ್ ನೆಕ್ಸ್ಟ್ ಟೆಕ್ಸ್ಟ್ ಸ್ಕ್ಯಾನರ್ ಅಂದರೆ ಆಲ್ಮೋಸ್ಟ್ ಏನೇ ಟೆಕ್ಸ್ಟ್ ಇದ್ದರೂ ಅದು ಸ್ಕ್ಯಾನ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ನೋಡೋದಾದರೆ ಟೈಮ್ ಸ್ಲ್ಯಾಪಲ್ಲಿ ಇದು ಬಂದು ಓನ್ಲಿ ಖಾಲಿ ಇದು ಅಷ್ಟೊಂದು ಡೇ ಲೈಟಲ್ಲಿ ಓಕೆ ಅಂತ ಹೇಳ್ಬೋದು, ನೈಟಲ್ಲಿ ಇವೆಲ್ಲ ಆಗೋಲ್ಲ. ಇದು ಬಂದು ಒಂದು ಸರಿ ವೀಡಿಯೋ ರೆಕಾರ್ಡ್ ಮಾಡಿ ನೋಡೋಣ ಲೈವ್ ಯಾವ ಥರ ಬರುತ್ತೆ ಅಂತ. ಫಾಸ್ಟ್ ಮೋಷನ್, ಈವನ್ ಸ್ಲೋ ಹೋಗೋ ಆಬ್ಜೆಕ್ಟ್ನ ಫಾಸ್ಟಾಗಿ ತೋರಿಸುತ್ತೆ, ನೋಡ್ಬೋದು ಯಾವ ಥರ ಅಂತ. ಸೊ ನೆಕ್ಸ್ಟ್ ನೋಡೋದಾದರೆ ಇದರಲ್ಲಿ ಸ್ಲೋ ಮೋಷನ್ ಇದರಲ್ಲೂ ಇದೆ, ಇದು ಅಷ್ಟೇ. ಈವನ್ ಡೇ ಲೈಟಲ್ಲಿ ಓಕೆ, ಸುಮ್ಮನೆ ನಾಯ್ಸ್ ಇರುತ್ತೆ ಇದರಲ್ಲೂ. ಇದು ಓನ್ಲಿ 120 ಫ್ರೇಮ್ಸ್ ಮಾತ್ರ ಕೊಟ್ಟಿದ್ದಾರೆ ಸ್ಲೋ ಮೋಷನಲ್ಲಿ. ಅದು ಒಂದು ಸ್ಯಾಂಪಲ್ ನೋಡಿಬಿಡೋಣ ಯಾವ ಥರ ತೋರಿಸುತ್ತೆ ಅಂತ. ಬಟ್ ಲೈಟಲ್ಲಿ ನಾನು ಲೋ ಲೈಟಿಂದ ರೆಕಾರ್ಡ್ ಮಾಡಿರೋದು, ಅಷ್ಟೊಂದು ಇದರಲ್ಲಿ ಡೀಟೇಲಿಂಗ್ ಏನಿಲ್ಲ. ಡೇ ಲೈಟಲ್ಲಾದರೆ ಸ್ವಲ್ಪ ಓಕೆ ಅಂತ ಹೇಳ್ಬೋದು. ಸೊ ಒಂದು ಸರಿ ಸ್ಯಾಂಪಲ್ ವಿಡಿಯೋ ನೋಡಿಬಿಡೋಣ. ಅಲ್ಲಿ ನೋಡಿ ಎಲ್ಲ ಹುಡುಗ ಹೋಗ್ತಾ ಇದ್ದಾನೆ, ಸ್ವಲ್ಪ ಸ್ಲೋ 120 ಫ್ರೇಮ್ಸ್ ಮಾತ್ರ ಇದೆ ಇದರಲ್ಲಿ. ಇದು ಬಂದು ಫಾರ್ಮೇಟ್ ಬಂದು HD ಲೋಯರ್ ಕ್ವಾಲಿಟಿಯಲ್ಲಿ ಸೇವ್ ಆಗ್ತಿದೆ, 720 ಪಿಕ್ಸ್ ಇದರಲ್ಲೂ ಆಗ್ತಾಯಿಲ್ಲ. ಸೊ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಒಂದು ಕಮೆಂಟ್ ಮಾಡ್ಕೊಳ್ಳಿ, ಅದೇ ಥರ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮಾಡಬೇಡಿ. ಅಂಟಿಲ್ ದೆನ್ ಬಾಯ್ ನೌ.